ಪ್ರಿಯ ವೀಕ್ಷಕರೇ, ಭಾರತೀಯ ಸಂಸ್ಕೃತಿನೇ ಹಾಗೆ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಎಷ್ಟು ಮಟ್ಟಿಗೆ ದನ ಕರುಗಳನ್ನು ಪ್ರೀತಿಸ್ತಾರೆ ಅಂದರೆ ನಿಜಕ್ಕೂ ನೋಡಿ. ಈ ಸನ್ನಿವೇಶವನ್ನು ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬೆಳಕೋಡಿ ಗ್ರಾಮದಲ್ಲಿ ಶಾಲೆ ಓದುವಂಥ ಮಕ್ಕಳು ದನ ಕರುಗಳ ಜೊತೆಯಲ್ಲಿ ಎಷ್ಟು ಮಟ್ಟಿಗೆ ಪ್ರೀತಿಯಿಂದ ಬದುಕ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ನೀ ಎಷ್ಟನೇ ತರಗತಿ ಓದ್ತಿರೋದು? ಹಾಂ, ನಾಲ್ಕನೇ ತರಗತಿ ಓದ್ತಕ್ಕಂಥ ಮಕ್ಕಳು ಒಂದು ದನವನ್ನು ಎಷ್ಟು ಮಟ್ಟಿಗೆ ಉಳುಮೆ ಮಾಡೋದಕ್ಕೆ ಪಳಗಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ನಿದರ್ಶನ ನೋಡಿ. ಆ ಮಕ್ಕಳು ಎಷ್ಟು ಪ್ರೀತಿಯಿಂದ ಆ ಒಂದು ದನದ ಜೊತೆಗೆ ಉಳುಮೆ ಮಾಡ್ತಕ್ಕಂಥ ಒಂದು ಪ್ರಾಕ್ಟೀಸ್ ಮಾಡ್ತಕ್ಕಂಥ ರೀತಿ ಹಿಂದೆ ಇದ್ದಂಥದ್ದು, ಅದನ್ನು ಇವತ್ತಿಗೂ ಈ ಮಕ್ಕಳು ಹೇಗೆ ರೂಢಿಸ್ಕೋತಾ ಇದ್ದಾರೆ. ಸೊ 4ನೇ ತರಗತಿಲಿ ಓದ್ತಕ್ಕಂಥ ಹುಡುಗ ಏನು ಹೆಸರು? ಆಕಾಶ್. ಮನು. 9ನೇ ಕ್ಲಾಸ್ ಓದ್ತಕ್ಕಂಥ ಒಬ್ಬ ಹುಡುಗ ನಿತೇಶ್. ನೋಡಿ ಎಷ್ಟು ಮಟ್ಟಿಗೆ ಒಂದು ಹಸುವನ್ನು ಹಿಡ್ಕೊಂಡು ಪಳಗಿಸ್ತಾ ಇದ್ದಾರೆ. ಇದು ಚಿಕ್ಕ ಮಕ್ಕಳಿಗೆ ಈಗಿನಿಂದ ಒಂದು ದನದ ಜೊತೆಯಲ್ಲಿ, ಹಸುವಿನ ಜೊತೆಯಲ್ಲಿ ಅವರ ಬಾಂಧವ್ಯ ಮತ್ತು ಆ ಮಕ್ಕಳು ಎಷ್ಟು ಮಟ್ಟಿಗೆ ಅದ್ರ ಜೊತೆ ಪ್ರೀತಿಯನ್ನು ತೋರಿಸ್ತಿದ್ದಾರೆ. ಇದು ಮುಂದೆ ಏನಾಗುತ್ತೆ ಅಂದರೆ ಆ ಮಕ್ಕಳಲ್ಲಿ ಹ್ಯುಮ್ಯಾನಿಟಿ ಕನ್ಸಿಡರೇಷನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ನಿಜವಾದಂಥ ಮಾನವೀಯ ಮೌಲ್ಯ. ಹಿಂದೆ ರೈತ ಹೀಗೆ 2 ಎತ್ತುಗಳನ್ನು ಪಳಗಿಸುವುದರ ಮೂಲಕ ಉಳುಮೆ ಮಾಡಿ ತನ್ನ ಒಂದು ಬೇಸಾಯವನ್ನು ಮಾಡ್ತಿದ್ದ. ಆ ಮಕ್ಕಳು ಈಗ ನೋಡಿ ಎಷ್ಟು ಚಿಕ್ಕ ವಯಸ್ಸಿನಲ್ಲೇ ಆ 2 ಪೈರಿನಲ್ಲೇ ಈ ಒಂದು ಪರೀಕ್ಷೆಯನ್ನು ಮಾಡ್ತಾಯಿದ್ದಾವೆ. ಹಾಗಾಗಿ ಆ ಮಕ್ಕಳಿಗೆ ಇಂಥ ಒಂದು ಮೌಲ್ಯಗಳು ಮುಂದೆ ವೃದ್ಧಿಯಾಗಲಿ ಅಂತೇಳಿ ಹಾರೈಸ್ತೇವೆ. ಧನ್ಯವಾದಗಳು.